ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ದೇವರು ಮನುಷ್ಯನಿಗೆ ಕೊಟ್ಟಿರುವಷ್ಟು ವರವನ್ನು ಬಹುಶಃ ಬೇರೆ ಇನ್ನಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲವೆಂದು ಹೇಳಬಹುದು. ಸದೃಢವಾದ ದೇಹ, ದುಡಿಯುವ ಕೈಗಳು, ವಿಚಾರಿಸುವ ಬುದ್ಧಿ, ಪ್ರೀತಿಸುವ ಮನಸ್ಸು ಎಲ್ಲವನ್ನೂ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಂತಸದಿಂದ ನಗುವುದನ್ನು ಕೊಟ್ಟಿದ್ದಾರೆ. ಇನ್ನೇನು ಕೊಡಬೇಕು? ಆದರೂ ಮನುಷ್ಯನಿಗೆ ಕೊರತೆಯ ಭಾವದಿಂದ ಬಳಲುವುದು ತಪ್ಪಿಲ್ಲ. ಮನುಷ್ಯನ ಮನಸ್ಸು ಎಲ್ಲವೂ ಇದ್ದು ಬಳಲುವುದನ್ನು ಬಿಡುವುದೇ ಇಲ್ಲ. ಅಕಸ್ಮಾತ್ ದೇವರೇನಾದರೂ ನಮ್ಮ ಕನಸಿನಲ್ಲಿ ಬಂದ್ರೆ ಜಾಗರದಲ್ಲಿ ಬರುವ ಧೈರ್ಯ ಈಗ ದೇವರಿಗೂ ಉಳಿದಿಲ್ವೇನೋ. ಹಾಗೇನೆ ದೇವರು ಕನಸಿನಲ್ಲಿ ಬಂದರೂ ಕೂಡ ಇದ್ದವರು ಇಲ್ಲದವರು ಎಲ್ಲರೂ ಬೇಡಿಕೆಗಳನ್ನು ಇಡಬಹುದು. ಅದಕ್ಕೆಂದೇ ಮನುಷ್ಯನ ಕುರಿತು ಒಂದು ಆಂಗ್ಲ ಗಾದೆ ಹೀಗೆ ಹೇಳುತ್ತದೆ: ಮ್ಯಾನ್ ಈಸ್ ಬಾರ್ನ್ ವಿತ್ ಅ ಬೆಗ್ಗಿಂಗ್ ಬೋಲ್ ಇನ್ ಇಸ್ ಹ್ಯಾಂಡ್. ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡೇ ಹುಟ್ಟಿರುವನು ಮನುಷ್ಯ. ಅಮೂಲ್ಯವಾದಂತಹ ಮಾನವ ಜನ್ಮದ ಬೆಲೆಯನ್ನು ಅರಿತು ಸದಾ ಸಂತುಷ್ಟರಾಗಿ ಸಂತೃಪ್ತರಾಗಿ ಬದುಕುವಂತವರೇ ಸಂತರು, ಶರಣರು. ಕವಿ ರವೀಂದ್ರರು ಹೀಗೆ ಹೇಳುತ್ತಾರೆ: ಐ ಆಮ್ ಬ್ಲೆಸ್ಡ್. ನಾನು ನಿನ್ನ ಕರುಣೆ ಕೃಪೆ ಪಡೆದಿದ್ದೇನೆ. ನಾನು ನಿನಗೆ ಧನ್ಯವಾದ ಹೇಳದೆ ಇರಲಾರೆ. ಈ ಭವ್ಯವಾದ ಬದುಕನ್ನು ಕರುಣಿಸಿದ ದೇವರಿಗೆ ಹೃದಯಾರೆ ಮನಸಾರೆ ಧನ್ಯವಾದ ಹೇಳುತ್ತಾ ಬದುಕಿದವರು ಆತ್ಮಜ್ಞಾನಿಗಳು, ಅನುಭಾವಿಗಳು. ಆತ್ಮಾನಾಂ ಅಧಿಕೃತ್ಯ ವರ್ತಮಾನಂ ಜ್ಞಾನಂ ಆಧ್ಯಾತ್ಮ. ಆತ್ಮನ ಕುರಿತಾಗಿರುವಂತಹ ಜ್ಞಾನವೇ ಆಧ್ಯಾತ್ಮ. ಆತ್ಮಕ್ಕೆ ಮನಸ್ಸು ಎಂದು ಕರೆಯುತ್ತಾರೆ. ನಮ್ಮ ಈ ಮನಸ್ಸು ವಿಶಾಲವಾದ್ರೆ, ಸಿರಿವಂತವಾದ್ರೆ ನಾವು ಸಿರಿವಂತರು. ಅದೇ ಮನಸ್ಸು ಬಡವಾದ್ರೆ ನಾವು ಬಡವರೇ. ನಾವು ಸುಖಿಗಳಾಗುವುದಕ್ಕೆ ದುಃಖಿಗಳಾಗುವುದಕ್ಕೆ ಮನಸ್ಸೇ ಕಾರಣ. ಮನಸ್ಸು ನಮ್ಮನ್ನು ಆಗಸದೆತ್ತರಕ್ಕೆ ಏರಿಸಬಲ್ಲದು, ಕೊಳ್ಳದಾಳಕ್ಕೂ ಇಳಿಸಬಲ್ಲದು. ಅಷ್ಟು ಸಮರ್ಥವಾದ ಶಕ್ತಿಶಾಲಿಯಾದ ಈ ಮನಸ್ಸನ್ನು ನಾವು ಸರಿಯಾಗಿ ಬಳಸಿಕೊಂಡು ಸುಖಿಗಳಾಗಬೇಕು. ಮನಸ್ಸು ಸಂತುಷ್ಟವಾದ್ರೆ ನಾವೇ ಸಿರಿವಂತರು. ಆ ಸಂತೋಷವೇ ಮುತ್ತು, ರತ್ನ, ಆಭರಣ, ಅಲಂಕಾರ, ಸಿರಿ, ಸಂಪದ ಎಲ್ಲವೂ. ಬಂಗಾರದ ತಟ್ಟೆ ಇದ್ರೂ ನಾವು ಉಣ್ಣುವುದು ಅನ್ನವನ್ನೇ ವಿನಃ ಬಂಗಾರವನ್ನಲ್ಲ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.